ನಮಸ್ಕಾರ, ನನ್ನ ಹೆಸರು ವರುಣ್ ಯಾದವ್ ಅಂತ. ನಾನು ಮೈಸೂರಿನಲ್ಲಿ ಕಳರಿ ಸಾಧನ ಮೈಸೂರು ಅನ್ನೋ ಒಂದು ಮಾರ್ಷಲ್ ಆರ್ಟ್ ಇನ್ಸ್ಟಿಟ್ಯೂಟ್ನ ನಡೆಸ್ತೇನೆ. ಕಳರಿಪಯಟ್ ಅಂತ ಒಂದು ಪುರಾತನ ಭಾರತೀಯ ಸಮರ ಕಲೆ ಏನಿದೆ ಅದರ ಟೀಚರ್ ನಾನು. ಅದರ ಜೊತೆಗೆ ಸಿಲಂಬಂ, ಕುತ್ತುವರಸೈ ಮತ್ತು ಬೇರೆ ಬೇರೆ ಕಂಟೆಂಪ್ರರಿ ಕಾಂಬ್ಯಾಟ್ ಸಿಸ್ಟಮ್ಸ್, ರ್ಯಾಪಿಡ್ ಅಸಾಲ್ಟ್ ಟ್ಯಾಕ್ಟಿಕ್ಸ್ ಅಂತ ಹೇಳ್ತಾರೆ, ಶಿಫು ಕನಿಷ್ಕ ಕಾಂಬ್ಯಾಟಿವ್ಸ್ ಅಂತ ಹೇಳ್ತಾರೆ. ಈ ಎಲ್ಲ ಸಿಸ್ಟಮಲ್ಲೂ ಪ್ರಾಕ್ಟೀಸ್ ಮಾಡ್ತೀನಿ ಮತ್ತು ಮೈಸೂರಲ್ಲಿ ಹೇಳ್ಕೊಡ್ತೀನಿ ನಾನು. ಕಳರಿಪಯಟ್ಟು ಅಂತ ಹೇಳಿದ್ರೆ ಫಸ್ಟು ಆ ಪದಾನ ಅರ್ಥ ಮಾಡ್ಕೋಬೇಕಾಗತ್ತೆ. ಕಳರಿಪಯಟ್ಟು ಅನ್ನೋದು 2 ಪದ. ಕಳರಿ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಪ್ಲೇಸ್ ಆಫ್ ಪ್ರಾಕ್ಟೀಸ್ ಅಂತ. ನಾವು ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನು ಕಳರಿ ಅಂತ ಹೇಳ್ತೀವಿ. ನಾವೊಂದು ಜಾಗದಲ್ಲಿ ಮ್ಯೂಸಿಕ್ನ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಅದು ನಾದ ಕಳರಿ ಆಗುತ್ತೆ. ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ನೃತ್ಯ ಕಳರಿ ಆಗುತ್ತೆ. ಒಂದು ಪಯಟ್ಟು ಅಂತ ಹೇಳಿದ್ರೆ ವಾರ್ಫೇರ್ ರಿಲೇಟೆಡ್ ಏನು ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನು ಪಯಟ್ಟು ಕಳರಿ ಅಂತ ಹೇಳ್ತಾರೆ, ಇಲ್ಲ ಕಳರಿ ಪಯಟ್ಟು ಅಂತ ಹೇಳ್ತಾರೆ. ಕಳರಿ ಅನ್ನೋ ಪದನ ತೊಗೊಂಡ್ರು ಅದು 2 ಪದ. ಕನ್ನಡದ ಕಳೆ ಅಂತ ಹೇಳ್ತಾರೆ, ಕಳೆ ಕೀಳೋದು ಅಂತ. ಈಗ ಏನಾದರೂ ಅಗ್ರಿಕಲ್ಚರ್ ಮಾಡಬೇಕಾದ್ರೆ ಕಳೆ ಕೀಳಬೇಕು, ಕೆಟ್ಟದ್ದು ಏನಿದೆ ಅದನ್ನ ಕೀಳಬೇಕು ಅಂತ. ಅರಿ ಅಂತ ಹೇಳೋದಕ್ಕೂ ಅದು ಒಂದು ಅರ್ಥ ಏನಿದೆ ತಿಳ್ಕೊಳ್ಳೋದು, ಇನ್ನೊಂದು ಅರಿ ಅಂತ ಹೇಳಿದ್ರೆ ಸಾಯಿಸೋದು ಅಂತ. ನಮ್ಮ ಒಳಗಿರೋ ಕಳೆಗಳೇನಿದೆ, ಕೆಟ್ಟತನ ಏನಿದೆ ಅದನ್ನ ಅರಿಯೋದು ಮತ್ತು ಅದನ್ನು ಕೊಲ್ಲೋದು ಕಳರಿ ಪಯಟ್ಟು. ನಮ್ಮ ಒಳಗಡೆ ಫಿಸಿಕಲಿ ಏನಿದೆ ಕೆಟ್ಟದ್ದು ಮತ್ತು ಸೈಕಾಲಜಿಕಲಿ ಏನಿದೆ ಕೆಟ್ಟದ್ದು ಅದನ್ನು ಸಾಯಿಸೋದು, ಅದನ್ನ ನಿಗ್ರಹ ಮಾಡೋದೇನಿದೆ ಅದನ್ನು ಕಳರಿಪಯಟ್ಟು ಅಂತ ಹೇಳ್ತೀವಿ. ಕಳರಿಪಯಟ್ಟು ಹಿಸ್ಟ್ರಿ ಅಂತ ತೊಗೊಂಡ್ರೆ, ಇಲ್ಲಾಂದರೆ ಅದರದ್ದು ಪುರಾಣಿಕ ರೆಫರೆನ್ಸಸ್ ತೊಗೊಂಡ್ರೆ ಸಾಕ್ಷಾತ್ ಶಿವನಿಂದ ಬಂದಿದೆ ಅಂತಲೇ ಹೇಳೋದು. ಸಾಕ್ಷಾತ್ ಶಿವ ಶಕ್ತಿಯಿಂದ ಬಂದಿರೋ ವಿದ್ಯೆ ಇದು ಅಂತ ಹೇಳ್ತಾರೆ. ಕಳರಿಪಯಟಲ್ಲಿ ರೀಜನಲ್ ಸ್ಟೈಲ್ಸ್ ಬರುತ್ತೆ, ರೀಜನ್ ಪ್ರಕಾರ ಬಿಲೀಫ್ ಸಿಸ್ಟಮ್ ಹೋಗುತ್ತೆ. ನಾರ್ತನ್ ಸ್ಟೈಲ್ ಆಫ್ ಕಳರಿಪಯಟ್ಟು ಏನು ಬಿಲೀವ್ ಮಾಡುತ್ತೆ ಅಂದರೆ ಈ ವಿದ್ಯೆ ಪರಶುರಾಮ, ವಿಷ್ಣುವಿನ 6ನೇ ಅವತಾರ ಏನಿದ್ದಾನೆ ಪರಶುರಾಮ, ಅವನಿಂದ ವಿದ್ಯೆ ಬಂದಿರೋದು. ಪರಶುರಾಮ ಎಲ್ಲಿಂದ ಕಲ್ತಿಯಾನೆ? ಶಿವನಿಂದಾನೇ ಕಲ್ತಿರೋದು. ಸದರ್ನ್ ಸ್ಟೈಲ್ ಆಫ್ ಕಳರಿಪಯಟ್ಟು ಅಂದರೆ ದಕ್ಷಿಣ ಕೇರಳ ಪ್ರಾಂತ್ಯದಲ್ಲಿ ಏನು ಪ್ರಾಕ್ಟೀಸ್ ಆಗುತ್ತೆ ಕಳರಿಪಯಟ್ಟು, ಅವರೇನು ಬಿಲೀವ್ ಮಾಡ್ತಾರೆ ಈ ವಿದ್ಯೆ ಸಾಕ್ಷಾತ್ ಅಗಸ್ತ್ಯ ಮುನಿ, ಸಪ್ತಋಷಿಗಳಲ್ಲಿ ಒಬ್ಬನಾದ ಅಗಸ್ತ್ಯ ಮುನಿ ಅಂತಾನೆ, ಅವನಿಂದ ಬಂದಿರೋದು ವಿದ್ಯೆ ಅಂತ. ಅಗಸ್ತ್ಯ ಮುನಿಗೆ ಎಲ್ಲಿಂದ ಬಂದಿದ್ದು ಈ ವಿದ್ಯೆ? ಕಾರ್ತಿಕೇಯ ಇಲ್ಲ ಸುಬ್ರಹ್ಮಣ್ಯ, ಸ್ಕಂದ, ಶಿವನ ಮಗ ಏನಿದ್ದಾನೆ ಅವನಿಂದ ಬಂದಿದ್ದು. ಸ್ಕಂದ ಇಲ್ಲ ಸುಬ್ರಹ್ಮಣ್ಯ ಯಾರಿಂದ ಕಲಿತ? ಶಿವ. ಆದ್ದರಿಂದ ಸದರ್ನ್ ಸ್ಟೈಲ್ ಆಫ್ ಕಳರಿಪಯಟ್ಟು ಆಗಲಿ, ನಾರ್ತನ್ ಸ್ಟೈಲ್ ಆಫ್ ಕಳರಿಪಯಟ್ಟು ಆಗಲಿ ವಿದ್ಯೆ ಸಾಕ್ಷಾತ್ ಶಿವನಿಂದನೇ ಬಂದಿರೋದು. ನಾವು ಯೋಗಿಕ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಶಿವ ಶಕ್ತಿ ಇಲ್ಲದೆ ಏನೂ ಇಲ್ಲ, ಶಿವ ಶವ ಶಕ್ತಿ ಇಲ್ಲದೆ. ಆದ್ದರಿಂದ ಆ ಶಿವ ಮತ್ತು ಶಕ್ತಿ ಅಲ್ಲಿಂದ ಬರುತ್ತೆ. ಮತ್ತು ಪರಶುರಾಮ ಒಬ್ಬ ವಿಷ್ಣುವಿನ ಅವತಾರ ಆದ್ದರಿಂದ ಈ ಸಾಕ್ಷಾತ್ ವಿದ್ಯೆ ಹರಿಹರ ಮತ್ತು ಶಕ್ತಿ, ವಿಷ್ಣು, ಶಿವ ಮತ್ತು ಶಕ್ತಿ, ಈ 3ರ ಸಮಾಗಮ ಮತ್ತು ಇವರ ಎಸೆನ್ಸಿಂದ ಬಂದಿರೋ ವಿದ್ಯೆ ಅಂತ ಹೇಳ್ತಾರೆ. ಹಿಸ್ಟಾರಿಕಲ್ ಎವಿಡೆನ್ಸಸ್ ಅಂತ ತೊಗೊಂಡಾಗ ಸಂಗಮ್ ಪೀರಿಯಡ್ ಏನಿದೆ 11th century 12th century, ಆವಾಗ ಪ್ರಾಂತ್ಯವಾರು, ಇವಾಗ ಸ್ಟೇಟ್ ರಿಆರ್ಗನೈಸೇಷನ್ ಆದಮೇಲೆ ಕರ್ನಾಟಕ, ತಮಿಳುನಾಡು, ಕೇರಳ ಅಂತ ಈ ಡಿವಿಷನ್ಸ್ ಬಂದಿರೋದು. ಅಂದರೆ ಮೊದಲು ಆ ಥರ ಈ ಥರ ಸ್ಟೇಟ್ ವೈಸ್ ಆರ್ಗನೈಸೇಷನ್ ಇರಲಿಲ್ವಲ್ಲ. ದಕ್ಷಿಣ ಭಾರತ ಏನಿದೆ ಸೌತ್ ಇಂಡಿಯಾದಲ್ಲಿ ಏನೇನು ಕಾಂಬ್ಯಾಟ್ ಸಿಸ್ಟಮ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಈ ಎಲ್ಲ ಸಿಸ್ಟಮ್ಗಳು ಇವತ್ತು ಕೇರಳದ ಕಳರಿಪಯಟ್ಟು ಅಂತ ಹೇಳ್ತಾರೆ, ತಮಿಳುನಾಡಲ್ಲಿ ಕುತ್ತುವರಸೈ, ಸಿಲಂಬಾಟಮ್ ಅಂತ ಹೇಳ್ತಾರೆ, ಇಲ್ಲ ವರ್ಮಕಲೆ ಅಂತ ಹೇಳ್ತಾರೆ, ಅಡಿಮುರೆ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ನಾವುಗಳು ಯಾವುದೇ ವಿದ್ಯೆ ಇಲ್ಲ ಅಂತ ಹೇಳಿದ್ರು ನಾವು ಕೋಲ್ವರ್ಸೆ, ಕತ್ತಿವರ್ಸೆ ಅಂತ ಹೇಳ್ತೀವಿ. ಮತ್ತು ಕಳರಿಪಯಟ್ಟು ಅನ್ನೋದು ಇವತ್ತು ಪಾಪ್ಯುಲರ್ ಬಿಲೀಫ್ ಏನಂದರೆ ಬರೀ ಕೇರಳಕ್ಕೆ ಸೀಮಿತ ಆಗಿದೆ ಅಂತ ಇಲ್ಲ. ಕಳರಿಪಯಟ್ಟು ಪರಶುರಾಮ ಕ್ಷೇತ್ರದಲ್ಲಿ ಉಗಮ ಆಗಿರೋದ್ರಿಂದ, ಪರಶುರಾಮ ಕ್ಷೇತ್ರ ಅಂತ ಹೇಳಿದ್ರೆ ಈಗಿನ ಪ್ರೆಸೆಂಟ್ ಡೇ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ 3 ಬರುತ್ತೆ. ಸೊ ನಮ್ಮ ತುಳುನಾಡು, ಕರ್ನಾಟಕದ ತುಳುನಾಡು ಭಾಗ, ಮತ್ತು ಈಗಿನ ಪ್ರೆಸೆಂಟ್ ಡೇ ಕೇರಳ ಮತ್ತು ಸ್ವಲ್ಪ ತಮಿಳುನಾಡು, ಇಲ್ಲಿಂದ ಏನು ವಿದ್ಯೆ ಬಂದಿದೆ, ಪ್ರಾಕ್ಟೀಸ್ ಆಗ್ತಾಯಿದೆ ಮತ್ತು ಭಾರತೀಯ ಸಮರ ಕಲೆ, ಅದನ್ನು ಕಳರಿಪಯಟ್ಟು ಅಂತ ಹೇಳ್ತೀವಿ. ಇದು ಕಳರಿಪಯಟ್ಟು ಬಗ್ಗಿನ ಪೌರಾಣಿಕ ಮತ್ತು ಐತಿಹಾಸಿಕ ಎವಿಡೆನ್ಸಸ್ ಆಗುತ್ತೆ. ಮತ್ತು ವಿದ್ಯೆ ಪರಶುರಾಮರಿಂದ ಮತ್ತು ಅಗಸ್ತ್ಯದಿಂದ ಬಂದಿರೋದು ಅಂತ ಹೇಳೋದು. ಮತ್ತು ಇದು ನಮ್ಮ ಕಳರಿಪಯಟ್ಟುನ ಒಂದು ಬಿಲೀಫ್ ಸಿಸ್ಟಮು ತೋರಿಸ್ಕೊಡ್ತಾ ಹೋಗುತ್ತೆ. ಮತ್ತು ಮುಂದೆ ಕಳರಿಪಯಟ್ಟು ಹೇಗೆ ಪ್ರಾಕ್ಟೀಸ್ ಮಾಡ್ತೀವಿ, ಅದರ ಮೋಡ್ ಆಫ್ ಪ್ರಾಕ್ಟೀಸ್ ಏನಿದೆ, ಅದರ ಕಲ್ಚರ್ ಏನಿದೆ, ಮತ್ತು ಭಾರತೀಯ ಆಧ್ಯಾತ್ಮಿಕ ಲೋಕಕ್ಕೆ ಕಳರಿಪಯಟ್ಟು ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತಾ ಹೋಗ್ತೇನೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.